ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವೆಲ್ಲ ಫಸ್ಟು ನನ್ನ ಹತ್ರ ಗಿಡ ತಗೊಂಡಿದ್ದಂತಹ ಗಿಡಗಳು. ಅವರು ಚೆನ್ನಾಗೇ ಬೆಳೆಸಿ ಅದರಿಂದ ಹೂ ಬಿಟ್ಟಿರೋದನ್ನು ನನಗೆ ಇದು ಫೋಟೋ ಕಳಿಸಿದ್ದಾರೆ ನೋಡಿ. ಕೆಲವರು ಗಿಡ ಬರೋದೇ ಇಲ್ಲ ಅಂತೀರಾ ನೋಡಿ, ಇವರು ಎಷ್ಟು ಚೆನ್ನಾಗೇ ಬೆಳೆಸಿದ್ದಾರೆ. ಈ ಥರ ಹೂ ಬಿಟ್ಟಾಗ ಅವರು ಫೋಟೋ ಕಳಿಸ್ತಾರಲ್ಲ, ಅದನ್ನು ನೋಡೋಕ್ಕೇ ತುಂಬಾ ಖುಷಿಯಾಗುತ್ತೆ. ಈ ಗಿಡಗಳನ್ನ ತಗೊಂಡು ಅವರು ಬೆಳೆಸಿ ಹೂ ಬಿಟ್ಟ ಮೇಲೆ ಮತ್ತೆ ಇನ್ನೂ ಬುಕ್ ಮಾಡ್ಕೊಂಡಿದ್ದಾರೆ. ಇದು ಮೊನ್ನೆ ನಾನು ಸೋಮವಾರ ಕೊರಿಯರ್ ಹಾಕಿದ್ದಂಥದ್ದು ನೋಡಿ, ಚೆನ್ನಾಗಿ ಬಂದಿದೆ ಅಂತ ನನಗೆ ಅದು ಫೋಟೋನೂ ಕಳಿಸಿದ್ದಾರೆ. ಕೆಲವರು ಫೋಟೋ ಕಳಿಸ್ತಾರೆ, ಕೆಲವರು ಕಳಿಸೋದಿಲ್ಲ. ಆ ಕಳಿಸಿರೋ ಅಂಥದ್ದನ್ನು ವೀಡಿಯೋದಲ್ಲಿ ಹಾಕಿರ್ತೀನಿ. ಇದು ಮೈಸೂರವ್ರಿಗೆ ನಾನು ಕೊರಿಯರ್ ಮಾಡಿದ್ದು 1-2 ತಿಂಗಳ ಹಿಂದೆ ಅನಿಸುತ್ತೆ ನೋಡಿ. ಅವರು ಚೆನ್ನಾಗಿ ಗಿಡ ಎಲ್ಲ ಬೆಳೆಸಿ ನೋಡಿ, ಅದರಲ್ಲಿ ಮೊಗ್ಗುಗಳೂ ಸಹ ಸ್ಟಾರ್ಟ್ ಆಗಿದೆ. ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಿದಾಗ. ಇನ್ನು ಮೊನ್ನೆ ಸೋಮವಾರ ಕೊರಿಯರ್ ಹಾಕೋಕ್ಕೆ ಅಂತ ನಾವು ಪ್ಯಾಕ್ ಮಾಡ್ತಾ ಇದ್ದಿದ್ದು, ಇದು ಹುಬ್ಳಿಗೆ ಪ್ಯಾಕ್ ಮಾಡ್ತಾ ಇದ್ದಿದ್ದು ನೋಡಿ. ಅವರು ತುಂಬ ಗಿಡ ಬುಕ್ ಮಾಡ್ಕೊಂಡಿದ್ರು, ಹಂಗಾಗಿ ಈ ಥರ ನಾವು ಒಟ್ಟಿಗೆ ಕಳಿಸ್ತೀವಿ. ಯಾಕೆಂದರೆ ಸಪ್ರೇಟ್ ಕಳಿಸಿದ್ರೆ ಅದು ಕೊರಿಯರ್ ತಲುಪೋದು, ಒಂದು ಕೊಡ್ತಾರೆ ಒಂದು ಕೊಡೋದಿಲ್ಲ. ಹಾಗಾಗಿ ನೋಡಿ ಈ ಥರ ಜಾಯಿಂಟ್ ಮಾಡಿ ಒಟ್ಟಿಗೆ ಕಳಿಸ್ತೀವಿ. ಇನ್ನು ಇವತ್ತು ಯಾವ್ಯಾವ ಕಲರ್ ಗಿಡಗಳಿದ್ದಾವೆ ಅಂತ ನೋಡೋಣ. ನೋಡಿ, ಇನ್ನು ಪರ್ಪಲ್ ಖಾಲಿಯಾಗಿತ್ತು ಫಸ್ಟು. ಪರ್ಪಲ್ಲು ತುಂಬ ಜನ ಕೇಳ್ತಾ ಇದ್ರಿ, ಇವಾಗ ಅದು ಸ್ಟಾಕ್ ಬಂದಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ರುದ್ರಾಕ್ಷಿ ಹೂವು. ರುದ್ರಾಕ್ಷಿ ಹೂದಲ್ಲಂತೂ ಕಲರ್ ತುಂಬ ಚೆನ್ನಾಗಿದೆ. ವೈಟು, ಪಿಂಕು, ಪರ್ಪಲ್ಲು, ಇನ್ನೂ ರೆಡ್ ಕಲರ್ ಎಲ್ಲ ಬರುತ್ತೆ. ನನಗೆ ಸದ್ಯಕ್ಕೆ ಇಷ್ಟು ಕಲರ್ ಇದೆ. ಇವಾಗ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಹಬ್ಬದ ಸೀಸನ್ ಬಂತು ಅಂದರೆ ಹೂವಕ್ಕೆಲ್ಲ ತುಂಬಾ ರೇಟ್ ಇರುತ್ತೆ. ಅದೇ ನಮ್ಮ ಗಾರ್ಡನಲ್ಲೇ ನಾವು ಹಾಕೊಂಡು ಬೆಳ್ಕೊಂಡಾಗ ಪೂಜೆಗೆಲ್ಲ ಹೂ ಇಟ್ಟಾಗ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ 3 ಕಲರಲ್ಲಿ ನಾವು ಕಲರ್ ಕಟ್ಟಿ ಮಾಲೆ ಮಾಡಿ ನಾವು ಫೋಟೋಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೇ ಒಂಥರ ಅಟ್ರಾಕ್ಷನಾಗಿ ಚೆನ್ನಾಗಿರುತ್ತೆ. ಇನ್ನು ಇದು ಡೇರೆ ಗಿಡ. ಈ ಡೇರೆ ಗಿಡದಲ್ಲಿ ಹೂ ಬಿಟ್ಟಿಲ್ಲ, ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ. ಇದು ಯಾವ ಕಲರ್ ಅಂತ ಗೊತ್ತಿಲ್ಲ. ನಿಮಗೆ ಯಾವ ಕಲರ್ ಆದರೂ ಪರವಾಗಿಲ್ಲ ಅನ್ನೋರು ಬುಕ್ ಮಾಡ್ಕೋಬೋದು. ಅಂದರೆ ಅದು ಇನ್ನೂ ಹೂ ಬಿಟ್ಟಿಲ್ಲ, ಮತ್ತು ಯಾವ ಕಲರು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅಂದರೆ ಇದು ತುಂಬ ದೊಡ್ಡ ಸೈಜಲ್ಲಿ ಹೂವೆಲ್ಲ ಬರುತ್ತಂತೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ರೆಡ್ ಅಂತೂ ಎಷ್ಟು ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ ನೋಡಿ. ಒಂದು ಹೂವೇನೆ ನೋಡಿ ಎಷ್ಟು ಅಗಲ ಇದೆ ಅಂತ, ತುಂಬ ಚೆನ್ನಾಗಿದೆ ಕಲರು. ಇನ್ನು ಇದು ಸಂಪಿಗೆ ಗಿಡ. ಈ ಸಂಪಿಗೆ ಹೂವಂತೂ ತುಂಬ ಸ್ಮೆಲ್ ಇರುತ್ತೆ. ಅರಳಿದಾಗ ನಾವು ಗಾರ್ಡನ್ಗೆ ಹೋಗ್ತೀವಲ್ಲ, ಎಷ್ಟು ಘಮ ಅಂತಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸುವಾಸನೆ ಅಂತೂ. ಇದು ವೆರೈಟಿ ದಾಸವಾಳ. ಇನ್ನು ಇದು ಡೇಸಿ ಗಿಡ. ಈ ಡೇಸಿ ಗಿಡದಲ್ಲಿ ಎಲ್ಲ ಖಾಲಿ ಆಗ್ತಾ ಬರ್ತಿದೆ. ಇನ್ನೊಂದು 4-5 ಗಿಡ ಏನೋ ಇದೆ ಅಷ್ಟೇ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ಡಾರ್ಕ್ ಪಿಂಕು, ಲೈಟ್ ಪಿಂಕು, ಮತ್ತು ವೈಟು, ಮತ್ತು ಇನ್ನೊಂದು ನೀಲಿ ಕಲರ್ ಬರುತ್ತೆ. ಈ ಡೇಸಿ ಗಿಡದಲ್ಲಿ ನೋಡಿ ಸೇಮ್ ಸೇವಂತಿಗೆ ಗಿಡದ ಥರನೇ ಹೂ ಬರುತ್ತೆ, ಆದರೆ ಸೇವಂತಿಗೆ ಗಿಡ ಅಲ್ಲ ನೋಡಿ. ಸೇವಂತಿಗೆ ಗಿಡದಲ್ಲಿ ಯಾವ ರೀತಿ ಸಸಿ ಬರುತ್ತೋ ಅದೇ ರೀತಿಯೇ ಸಸಿಗಳು ನೋಡಿ, ಅಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಸಸಿ ಎಲ್ಲ ಬರುತ್ತೆ. ಇನ್ನು ಮೊರ್ಗ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿದೆ ಅಂತ. ಈ ಮರ್ಗನೂ ಅಷ್ಟೇ, ನಿಮಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಂತೂ ತುಂಬಾ ಡಿಮ್ಯಾಂಡ್ ಇರುತ್ತೆ ಈ ಮರ್ಗಗೆ ಮಾರ್ಕೆಟಲ್ಲೆಲ್ಲ. ಅದ್ರ ಬದಲು ನಮ್ಮ ಗಾರ್ಡನಲ್ಲೇ ನಾವು ಹಾಕೊಂಡು ಬೆಳ್ಕೊಂಡಾಗ ಪೂಜೆಗೆಲ್ಲನೂ ಬಳಸಿದಾಗ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು. ಈ ದಾಸವಾಳದಲ್ಲಿ ತುಂಬ ವೆರೈಟಿ ಕಲರ್ ಇರುತ್ತೆ. ಒಂದು ರೀತಿ ಆಶ್ಚರ್ಯನೂ ಸಹ ಆಗುತ್ತೆ, ಇಷ್ಟೊಂದು ವೆರೈಟಿಗಳಿದೆಯಾ, ಇಷ್ಟೊಂದು ಕಲರ್ ಇದೆಯಾ ಅಂತಲೂ ಖುಷಿಯಾಗುತ್ತೆ. ಇನ್ನು ಇದು ಕನಕಾಂಬರ. ಇದು ಹಳದಿ ಕನಕಾಂಬರ. ಇದು ಅಷ್ಟೇ, ಈ ಮಾಮೂಲಿ ಕನಕಾಂಬರ ಜೊತೆ 2 ಮಿಕ್ಸ್ ಮಾಡಿ ಕಟ್ಟಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ನಾವೇ ನಮ್ಮ ಗಾರ್ಡನ್ನಲ್ಲಿ ಬೆಳ್ಕೊಂಡು ನಾವು ದಿನನಿತ್ಯ ಪೂಜೆಗೆ ಬಳಸೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಇನ್ನು ಇದು ರೋಸ್ಮೇರಿನೂ ಅಷ್ಟೇ ನೋಡಿ, ಎಷ್ಟು ಹೆಲ್ದಿಯಾಗಿದೆ ಮತ್ತು ಎಷ್ಟು ದೊಡ್ಡದಾಗಿದೆ. ನಾನು ಕಳಿಸ್ತಾ ಇರೋಂತಹ ರೋಸ್ಮೇರಿ ಗಿಡಗಳು ಇಷ್ಟು ದೊಡ್ಡ ಗಿಡಗಳನ್ನೇ ಕಳಿಸ್ಕೊಡ್ತಿರೋದು. ಇದನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕೂದಲಿಗೆಲ್ಲ ಹಚ್ಚಿತು ಅಂದರೆ ತುಂಬ ಚೆನ್ನಾಗಿ ಕೂದಲೆಲ್ಲ ಬೆಳೆಯುತ್ತೆ. ಇನ್ನು ಇದು ಒಂಥರ ನೇರಳೆ ಕಲ್ಲರು. ಇದು ಡಬಲ್ ಕಲರ್ ಬರುತ್ತೆ, ಸುತ್ತಲೂ ಒಂಥರ ಪರ್ಪಲ್ ಬರುತ್ತೆ, ಸೆಂಟ್ರಲ್ಲಿ ನೇರಳೆ ಕಲ್ಲರು ನೋಡಿ. ಇದು ಅಷ್ಟೇ ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇದೇ ಒಂಥರ ವೆರೈಟಿ ನೋಡಿ, ಹಳದಿನಲ್ಲೇ ಇದೇ ಬೇರೆ ವೆರೈಟಿ. ಇನ್ನು ಇದು ರೆಡ್ದು ಡಬಲ್ ಪೆಟಲ್. ಇದು ಅಂದರೆ ತುಂಬ ದಪ್ಪನಾಗೆಲ್ಲ ಹೂ ಬಿಡುತ್ತೆ ಅನ್ನಲ್ಲ, ಆ ಥರದ್ದಿದು. ಇದು ಅಷ್ಟೇ, ಒಂದೊಂದು ಬೊಗಸೆ ಅಷ್ಟಾಗಲ ಹೂ ಬರುತ್ತೆ. ಇನ್ನು ಈ ಗಾರ್ಡನಿಯಾ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇದು ಸೇಮ್ ಗುಲಾಬಿ ಹೂ ಬಿಟ್ಟಂಗೆ ಬಿಡುತ್ತೆ, ಶ್ರೀಗಂಧದ ಥರ ಪರಿಮಳ ಇರುತ್ತೆ. ಈ ಗಾರ್ಡನಿಯಾ ಎಲ್ಲೂ ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬರು ನನಗೆ ವ್ಯೂವರ್ಸು ಬಂದಿದ್ದರು, ಅವರು ಸುಮಾರು ಕಡೆ ಹುಡುಕಿದ್ವಿ ಮೇಡಮ್, ಇದು ಸಿಗ್ತಿಲ್ಲ ಅಂದ್ಬಿಟ್ಟು ಇಲ್ಲಿ ನಮ್ಮ ಹತ್ರ
ಬಂದು ತಗೊಂಡೋದ್ರು ಅವರು. ಸೇಮ್ ಶ್ರೀಗಂಧ ಯಾವ ಥರ ಸ್ಮೆಲ್ ಇರುತ್ತೆ ಅದೇ ರೀತಿನೇ ಸ್ಮೆಲ್ ಇರುತ್ತೆ ಈ ಗಾರ್ಡೇನಿಯಾ. ತುಂಬ ಆರ್ಡ್ರ್ಗಳು ಬರ್ತಿದೆ ನನಗೆ ಈ ಗಾರ್ಡೇನಿಯಾ ಗಿಡಕ್ಕೆ. ಇನ್ನು ಇದು ಇದೇ ಒಂಥರ ಕಲರು ನೋಡಿ, ಕಲರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗೂ ಇರುತ್ತೆ. ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಲರ್ಗಳು. ನೋಡಿ ಇದೇ ಎಷ್ಟು ಕಲರು ದಾಸವಾಳಗಳಿದೆ ಮತ್ತು ಯಾವ್ಯಾವ ಗಿಡಗಳಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಯಾವ ಕಲರು ಗಿಡಗಳು ಬೇಕು ಅಂತ ಆದರೂ ಫೋಟೋ ಕಳಿಸಿ. ಆಮೇಲೆ ಸುಮ್ಮನೆ ನನ್ನ ಫೋಟೋ ಕಳಿಸಿ, ನೀವು ವಿಡಿಯೋ ಕಳಿಸಿ ಅಂತೆಲ್ಲ ದಯವಿಟ್ಟು ಯಾರೂ ಕೇಳಬೇಡಿ. ನೋಡಿ ಇದಂತೂ ತುಂಬ ಚೆನ್ನಾಗಿದೆ, ಇದೇ ಒಂಥರ ಕಲರು. ಇನ್ನು ಇದು ರೆಡ್ಡಲ್ಲೂ ಅಷ್ಟೇ ನೋಡಿ, ಇದೇ ಒಂಥರ ರೆಡ್ಡು. ನಾನು ಸ್ಟಾರ್ಟಿಂಗ್ ತೋರಿಸಿದ್ದು ಅದೇ ಒಂಥರ ರೆಡ್ಡು. ಒಂದೇ ಕಲರ್ ಒಂದೇ ಇರುತ್ತೆ, ಅದು ವೆರೈಟಿ ಚೇಂಜ್ ಇರುತ್ತೆ. ಇನ್ನು ಇದು ನೋಡಿ ತುಂಬ ಚೆನ್ನಾಗಿದೆ, ಇದು ಎರಡೆಳ್ಳೆಲ್ಲಿ ಬಿಟ್ಟಿದೆ, ಇದು ನೀಲಿದು ತುಂಬ ರೇರ್ ಕಲರು ಇವೆಲ್ಲ. ನಮ್ಮ ಮನಸ್ಸಿಗೆ ಎಷ್ಟೇ ನೋವಿದ್ದಾಗ ಈ ಥರ ಹೋಗಿ ನಾವು ಗಾರ್ಡನಲ್ಲಿ ಕೂತ್ಕೊಂಡ್ರೆ ಆ ನೋವೆಲ್ಲ ಮಾಯ ಆಗುತ್ತೆ, ಒಂಥರ ಖುಷಿ ಸಮಾಧಾನವೂ ಸಹ ಸಿಗುತ್ತೆ. ಇನ್ನು ಇದು ಕರ್ಬೇವಿನ ಗಿಡಗಳು ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನಮ್ಮ ಗಾರ್ಡನ್ನಲ್ಲಿ ಈ ಥರ ನಾವೇ ಬೆಳ್ಕೊಂಡು ನಾವೇ ಅಡುಗೆಗೆಲ್ಲ ಬಳಸೋದ್ರಿಂದ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಫ್ರೆಶ್ ಆಗಿ ಅವಾಗ ತಗೊಬಂದು ನಾವು ಬಳಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಇನ್ನು ಇದು ಇದೇ ಒಂಥರ ಕಲರು, ಎಲ್ಲ ಖಾಲಿ ಆಗ್ತಾ ಬರ್ತಿದೆ, ಒಂದೊಂದು ಎರಡೆರಡು ಗಿಡಗಳು ಮಾತ್ರ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಸುಗಂಧರಾಜ. ಈ ಸುಗಂಧರಾಜದಲ್ಲಿ ನಿಮಗೆ ಸಿಂಗಲಲ್ಲೂ ಸಿಗುತ್ತೆ ಮತ್ತು 3 ಎಳೆನಲ್ಲೂ ಸಿಗುತ್ತೆ. ಇನ್ನು ಇದು ಆರೆಂಜು. ಈ ಆರೆಂಜಲ್ಲಿ ಲೈಟ್ ಕಲರು ಮತ್ತು ಡಾರ್ಕ್ ಕಲರು. ಲೈಟ್ ಕಲರು ಖಾಲಿಯಾಗಿದೆ, ಇದು ಡಾರ್ಕ್ ಕಲರ್ ಮಾತ್ರ ಒಂದು 2 ಗಿಡ ಏನೋ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ ಇನ್ನು ಇದೇ ಒಂಥರ ಕ್ರೀಮ್ ಕಲರು ಅಲ್ಲ, ಹಳದಿನೂ ಅಲ್ಲ, ಆ ಥರ. ನಾನು ಅವಾಗೇ ಹೇಳ್ದಂಗೆ ಕಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್, ಅದರಲ್ಲೂ ವೆರೈಟಿಯಾಗಿಯೂ ಸಹ ಚೆನ್ನಾಗಿದೆ. ಇನ್ನು ಇದು ಹಳದಿ, ಈ ಕಲರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ನಾನು ನೋಡಿ ಇದಂತೂ ಒಂದೊಂದು ಬೊಕ್ಸೆ ಅಷ್ಟಾಗಲ ಹೂ ಬಿಡುತ್ತೆ. ನೋಡಿ ರೆಡ್ಡು, ಆ ರೆಡ್ಡಲ್ಲಿ ಸೆಂಟ್ರಲ್ಲಿ ನೋಡಿ ಒಂಥರ ಎಲ್ಲೋ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವು ಎಲ್ಲ ದಾಸವಾಳ ಗಿಡಗಳಲ್ಲೂ ಅಷ್ಟೇ ಹೂ ಬಿಡ್ತು ಅಂದರೆ ಒಂದೊಂದು ಗಿಡದಲ್ಲಿ 5-6 ಹೂ ಈ ಥರ ಎಲ್ಲ ಬರುತ್ತೆ. ಇನ್ನು ನೋಡಿ ಹಳದಿಲಿ ಇದೇ ಒಂಥರ ವೆರೈಟಿ, ಒಂಥರ ಸುತ್ತಲೂ ಯೆಲ್ಲೋ ಕಲರು ಮತ್ತು ಹಳದಿ ಈ ಥರ ಬಂದಿರುತ್ತೆ. ಇನ್ನು ಇದು ವಾಸ್ತು ಗಿಡ, ಅಷ್ಟಲಕ್ಷ್ಮಿ ಗಿಡ ಅಂತಲೂ ಕರೀತಾರೆ, ಕುಬೇರ ಗಿಡ ಅಂತಲೂ ಕರೀತಾರೆ. ಅಂದರೆ ಇದನ್ನು ನಾವು ಪೂಜೆ ಮಾಡಿದ್ರೆ ನಮಗೊಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಈಗ ನಮ್ಮ ಜೀವನ ನಿಂತಿರೋದೇ ಒಂದು ನಂಬಿಕೆ ಮೇಲಲ್ವಾ. ಇನ್ನು ಇದು ರೆಡ್ದು, ಇದೇ ಒಂಥರ ವೆರೈಟಿ. ನೋಡಿ ಇನ್ನು ಇದಂತೂ ತುಂಬಾ ಚೆನ್ನಾಗಿದೆ, ಕಲರ್ಗಳು ಒಂದಕ್ಕಿಂತ ಒಂದು ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಕಲರ್ಗಳು. ಇನ್ನು ಇದು ಆರೆಂಜು, ಡಬಲ್ ಪೆಟಲು, ತುಂಬ ರೇರ್ ಕಲರು. ಸಾಮಾನ್ಯ ನಾವು ಇದನ್ನೆಲ್ಲ ಹುಡುಕೊಂಡು ಹೋದ್ರೂ ಸಹ ಸಿಗೋಲ್ಲ, ಅಂದರೆ ಸಿಕ್ಕಿದಾಗ ನಾವು ತೊಗೊಂಡ್ಬಿಡ್ಬೇಕು. ಇದು ಅಷ್ಟೇ ಎಲ್ಲ ಖಾಲಿ ಆಗ್ತಾ ಬರ್ತಿದೆ, ಇನ್ನೊಂದು 2-3 ಗಿಡ ಏನೋ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಕೇಳ್ತೀರಾ, ಅಕ್ಕ ನನಗೆ ಈ ಗಿಡ ಬೇಕಾಗಿತ್ತು ಅಂತೀರಾ, ಖಾಲಿ ಆದಮೇಲೆ ಕೇಳ್ತೀರಾ, ಇದ್ದಾಗ ಯಾರೂ ತಗೊಳೋದಿಲ್ಲ. ಇದು ಹಳದಿದು, ಚಿಕ್ಕದಾಗಿ ಹೂ ಬಿಡುತ್ತೆ. ಇದಂತೂ ಗೊಂಚಲು ಹೂ ಬಿಡುತ್ತೆ, ಎಲೆಗೆ ಒಂದೊಂದು ಮೊಗ್ಗಿರುತ್ತೆ. ಇನ್ನು ಇದೇ ಒಂಥರ ಪಿಂಕು. ಇನ್ನು ನೋಡಿ ಇದೊಂಥರ ಕಲರು. ಈ ಗಿಡನೂ ಅಷ್ಟೇ ಎಲ್ಲ ಖಾಲಿ ಆಯಿತು, ಇನ್ನು ಒಂದೇ ಇರೋದು. ಇನ್ನು ಇದು ಸೂಜ್ ಮಲ್ಲಿಗೆ. ಈ ಸೂಜ್ ಮಲ್ಲಿಗೆನಲ್ಲೂ ಒಂದೇ ಗಿಡ ಇರೋದು, ಎಲ್ಲ ಖಾಲಿಯಾಗಿದ್ದಾವೆ. ಮಲ್ಲಿಗೆ ಗಿಡದಲ್ಲಿ ಸೂಜ್ ಮಲ್ಲಿಗೆ ಒಂದಿದೆ ಮತ್ತು ದುಂಡು ಮಲ್ಲಿಗೆ ಒಂದು, 2 ಗಿಡ ಇರೋದು, ಎಲ್ಲ ಖಾಲಿಯಾಗಿದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಶಂಖಪುಷ್ಪ. ಈ ಶಂಖಪುಷ್ಪದಲ್ಲಿ ಪರ್ಪಲ್ಲು, ಡಬಲ್ ಪೆಟಲು ಮತ್ತು ನೀಲಿನೂ ಇದೆ, ಅದು ಡಬಲ್ ಪೆಟಲ್ಲೇ. ಇನ್ನು ಇದು ಆರೆಂಜು, ಇದು ಅಷ್ಟೇ ತುಂಬ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ, ಇವೆಲ್ಲ ಡಬಲ್ ಪೆಟಲು. ಇನ್ನು ಇದು ಸೀಬೆಹಣ್ಣಿನ ಗಿಡ. ಈ ಸೀಬೆಹಣ್ಣಿನ ಗಿಡಗಳು ಅಷ್ಟೇ ಒಂದೆರಡೇನೋ ಇದ್ದಾವೆ. ಹಣ್ಣಿನ ಗಿಡಗಳಲ್ಲಿ ಸ್ಟಾರ್ ಫ್ರೂಟ್ ಇದೆ ಮತ್ತು ಸೀಬೆಹಣ್ಣಿನ ಗಿಡ ಮತ್ತು ಸೀತಾಫಲ, ಇಷ್ಟೇ 3 ಇರೋದು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಅದರಲ್ಲಿ ಸ್ಟಾರ್ ಫ್ರೂಟಲ್ಲಿ ಕಾಯಿಗಳು ಎಲ್ಲ ಸ್ಟಾರ್ಟ್ ಆಗಿದೆ. ಈ ಥರ ಹಣ್ಣಿನ ಗಿಡಗಳನ್ನ ನಾವೇ ಬೆಳೆದು ನಾವೇ ಫ್ರೆಶ್ ಆಗಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಪನ್ನೀರ್ ಪತ್ರೆ. ಈ ಪನ್ನೀರ್ ಪತ್ರೆನೂ ಅಷ್ಟೇ ಹೂವು ಜೊತೆ ಎಲ್ಲ ಹಾಕಿ ಕಟ್ಟಿ ನಾವು ಮಾಲೆ ಮಾಡಿ ಫೋಟೋಗೆಲ್ಲ ಹಾಕ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ ಇದೇ ಒಂಥರ ಕಲ್ಲರು ದಾಸವಾಳ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಇದು ಬೀಟ್ರೋಟ್ ಕಲರು, ಡಬಲ್ ಪೆಟಲು. ಇದು ಒಂದು 2 ಗಿಡ ಇರೋದು, ಇದ್ದಿದ್ದೆಲ್ಲ ಖಾಲಿ ಆಯಿತು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದೊಂಥರ ಹಳದಿ. ನೋಡಿ ಸುತ್ತಲೂ ಹಳದಿ, ಮಧ್ಯದಲ್ಲಿ ರೆಡ್ಡು, ತುಂಬಾ ಚೆನ್ನಾಗಿರುತ್ತೆ ಕಲರ್ಗಳಂತೂ. ಇನ್ನು ಇದು
ಪಿಂಕು. ಈ ಪಿಂಕಲ್ಲಿ 3-4 ಕಲರ್ ಇದೆ, ಆದರೆ ವೆರೈಟಿ ಚೇಂಜು. ಕಲರ್ ಒಂದೇ ಇದ್ರೂ ಕಲ್ಲರು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ವೆರೈಟಿನೂ ಚೇಂಜ್ ಇರುತ್ತೆ. ಇನ್ನು ಇದೇ ಒಂಥರ ಹಳದಿ ನೋಡಿ, ತುಂಬಾ ಚೆನ್ನಾಗಿದೆ. ಈ ಥರ ಎಲ್ಲ ಒಂದಕ್ಕಿಂತ ಒಂದು ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಇದು ಆರೆಂಜು, ರೆಡ್ಡು ಈ ಥರ ಮಿಕ್ಸು, ಮತ್ತು ಅದರಲ್ಲಿ ವೈಟು ನೋಡಿ, 3 ಕಲ್ಲರು ಅದರಲ್ಲಿ ಮಿಕ್ಸ್ ಆಗಿದೆ. ಇನ್ನು ಇದು ಪಿಂಕು ವೈಟು ಮಿಕ್ಸು ನೋಡಿ, ಅದು ಸುತ್ತಲೂ ಒಳಗಡೆ ಪಿಂಕ್ ಇರುತ್ತೆ, ಮೇಲೆ ವೈಟು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಲ್ಲರ್ಗಳಂತೂ. ಇಷ್ಟೊಂದು ಕಲ್ಲರ್ ಇದೆಯಾ ಅಂತ ನಮಗೇ ನೋಡೋಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ಗಳು. ನಮ್ಮ ಗಾರ್ಡನಲ್ಲಿ ನಾವು ಈ ಥರ ಕಲ್ಲರ್ ದಾಸವಾಳ ಎಲ್ಲ ಬೆಳೆಸಿದಾಗ ಅದರಲ್ಲಿ ಹೂ ಬಿಡುತ್ತಲ್ಲ, ಆವಾಗ ನೋಡೋಕ್ಕಂತೂ ಆಗೋ ಖುಷಿನೇ ಬೇರೆ ಅಲ್ವಾ. ನೋಡಿ, ಇನ್ನು ಇದೇ ಒಂಥರ ಕಲ್ಲರು, ಒಂಥರ ಏನೋ ಒಂಥರ ಅಟ್ರ್ಯಾಕ್ಷನ್ ಆಗಿರುತ್ತೆ ಈ ದಾಸವಾಳ ಹೂಗಳು. ಇನ್ನು ಇದು ಕನಕಾಂಬರ ಕಲ್ಲರು, ಡಬಲ್ ಪೆಟಲು. ಈ ಕನಕಾಂಬರ ಕಲ್ಲರಲ್ಲಿ ನಿಮಗೆ 2 ವೆರೈಟಿ ಬರುತ್ತೆ ನೋಡಿ. ಇದು ಡಾರ್ಕು, ಇನ್ನೊಂದು ತುಂಬ ರೇರ್ ಕಲರ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ವಿಡಿಯೋ ನೀಟಾಗಿ ನೋಡಿ. ನಿಮ್ಗೆ ಯಾವ ಗಿಡ ಬೇಕು ಅದನ್ನು ಫೋಟೋ ಕಳಿಸಿ. ಇನ್ನು ಇದು ನೋಡಿ ಅಡೆನಿಯಮ್. ಇದು ನಾನು ಮನೆ ಒಳಗಡೆ ತಂದು ಇಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಬಂದವರೆಲ್ಲ ಈ ಹೂವು ನೋಡಿ ಶಾಕ್ ಆಗ್ತಾರೆ. ಇದು ರಿಯಲಿ ಹೂವು ಅಲ್ವಾ ಪ್ಲಾಸ್ಟಿಕ್ದ ಅಂತ ಕೇಳ್ತಾರೆ. ಇಲ್ಲ ರಿಯಲಿ ಅಂದಾಗ ನಮಗೂ ಇದೇ ಥರ ಗಿಡ ಬೇಕು ಅಂದ್ಬಿಟ್ಟು ತುಂಬ ತರಿಸ್ಕೊಂಡಿದ್ದಾರೆ. ಇದನ್ನು ನಾನು ಟಿ ವಿ ಶೋಕೇಶ್ ಹತ್ರ ಇಟ್ಟಿದ್ದೀನಿ. ನೋಡೋಕ್ಕಂತೂ ಒಂಥರ ಅಟ್ರಾಕ್ಷನಾಗಿ ಕಾಣುತ್ತಾ. ಅಲ್ಲಿ ಬಂದವರು ಅಲ್ಲಿ ಎದುರಿಗೆ ಕುತ್ಕೊಂಡಾಗ ನೋಡೋದ್ರಾಗ ಇದೊಂಥರ ಚೆನ್ನಾಗಿದೆಯಲ್ಲ, ಇದು ರಿಯಲಿಯಾ ಏನು ಅಂತ ಕೇಳಿದಾಗ ಹೌದು ಅಂದಾಗ ತುಂಬ ಗಿಡಗಳನ್ನ ತರಿಸ್ಕೊಂಡಿದ್ದಾರೆ ಇದನ್ನು. ಇನ್ನು ಇದೇ ಒಂಥರ ಕನಕಾಂಬರ ಕಲ್ಲರು. ಇದು ತುಂಬ ರೇರ್ ಕಲ್ಲರು, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಆವಾಗಲೇ ತೋರಿಸಿದ್ದೆ ಬೇರೆ, ಇದೇ ಬೇರೆ. ಇದಕ್ಕೆ ಸೆಂಟ್ರಲ್ಲಿ ನೋಡಿ ಒಂಥರ ನೇರಳೆ ಕಲ್ಲರ್ ಇದೆ, ಅಂದರೆ ಇದು ಡಬಲ್ ಕಲ್ಲರ್ ಬರುತ್ತೆ ನೋಡಿ. ಈ ಸುತ್ತಲೂ ಈ ಕಲರ್ ಇರುತ್ತೆ, ಸೆಂಟ್ರಲ್ಲಿ ನೇರಳೆ ಕಲರು. ನೀವು ನೀಟಾಗಿ ಅದನ್ನು ಅಬ್ಸರ್ವ್ ಮಾಡಿ. ಎಷ್ಟು ಗಿಡಗಳಿದೆ ಅಷ್ಟು ಗಿಡಗಳನ್ನ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇದ್ರದ್ದು ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ನಾನು ಫೋಟೋ ಹಾಕಿದ್ದೀನಿ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು, ಪಿಂಕಲ್ಲಿ ಸೆಂಟ್ರಲ್ಲಿ ಒಂಥರ ವೈಟ್ ಬರುತ್ತೆ. ತುಂಬ ಚೆನ್ನಾಗಿದೆ ಕಲರ್ಗಳು. ಇನ್ನು ಇದು ಅಷ್ಟೇ ತುಂಬ ರೇರ್ ಕಲ್ಲರು ನೋಡಿ. ಇದೇ ಒಂಥರ ಇಷ್ಟು ಕಲ್ಲರ್ಗಳಿದ್ದಾವೆ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.